ओम नमस्ते अस्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ध्यायन् नित्यं महेशं रजतगिरिनिभं चारुचन्द्रावतंसं रत्नाकल्पोज्ज्वलांगं वरपरशुमृगा अभीतिहस्तं प्रसन्नं पद्मासीनं समन्तात् स्तुतममरगणैः व्याघ्रकृत्यं वसारं विश्वाद्यं विश्ववन्ध्यं निखिलभयहरं पंचवक्त्रं त्रिनेत्रं। ओम ಶ್ರೀ ಸಾಂಬ ಸದಾಶಿವಾಯ ನಮಃ। ಮಾಣಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಒಂದು ಹಿರಿಯರು ನಂಬಿಕೊಂಡು ಬಂದಂತಹ ಇದು ಶಿವನ ಸಾನ್ನಿಧ್ಯ, ಉಮಾಮೇಶ್ವರನನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದವರು. ಏನೋ ಒಂದು ಕಾಲಗರ್ಭದಲ್ಲಿ ಏನೋ ಒಂದು ರೈಲ್ವೆ ರಸ್ತೆಯ ನಿರ್ಮಾಣವಾಗುವಾಗ ಇದು ಒಂದು ಗತಿಸಿ ಹೋದದ್ದು ಕಂಡುಬರುತ್ತದೆ. ಎಷ್ಟೋ ವರ್ಷ ಆಯಿತು, ಇದಕ್ಕೆ ಒಂದು ಪರಿಪೂರ್ಣವಾದ ಒಂದು ಜೀರ್ಣೋದ್ಧಾರ ಆಗಬೇಕು, ಇದರಿಂದ ಮಾಣಿ ಗ್ರಾಮವು ಅಭಿವೃದ್ಧಿ ಆಗಬೇಕು, ಇದಕ್ಕೆ ಎಲ್ಲರ ಸಹಕಾರ ಸಿಗಬೇಕು, ಎಲ್ಲರೂ ಒಗ್ಗಟ್ಟು ಬಂದು ಆ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥ ಭಾಗ್ಯವು ಎಲ್ಲರಿಗೆ ಸಿಗಬೇಕು ಅಂತೇಳಿ ಇವತ್ತು ಜನರೆಲ್ಲ ಮುಂದೆ ಬಂದಿದ್ದಾರೆ, ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಶಿವನನ್ನು ಪ್ರತಿಷ್ಠಾಪನೆ ಮಾಡುವುದು ಒಂದು ಭಾರಿ ವಿಶೇಷತೆ. ಏನಂತೇಳಿದರೆ, ಬ್ರಹ್ಮಹತ್ಯಾದಿ ದೋಷಗಳು ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ನಿವೃತ್ತಿ ಆಗ್ತದೆ ಅಂತೆ ನಮ್ಮ ಶಾಸ್ತ್ರವು ಹೇಳ್ತದೆ. ಆದುದರಿಂದ ಒಂದು ಗ್ರಾಮ ಅಂತ ಹೇಳುವಾಗ ಅಲ್ಲಿ ಪ್ರತಿಯೊಂದು ಶಿವನ ಸಾನ್ನಿಧ್ಯ ಇದ್ದದ್ದೇ. ಹಾಗಾದರೆ ಮಾಣಿಯಲ್ಲಿ ಯಾಕೆ ಇಲ್ಲ ಎಂಬ ಒಂದು ವಿಚಾರ ಇಲ್ಲಿ ಬರ್ತದೆ. ಪ್ರತಿಯೊಂದು ಗ್ರಾಮದಲ್ಲಿ ಶಿವನಿದ್ದಾನೆ ಅಂತಿರುವಾಗ ಈಗ ಈ ಬ್ರಹ್ಮಹತ್ಯಾ ದೋಷ ನಿವೃತ್ತಿ ಆಗಲಿಕ್ಕೆ ಶ್ರೀರಾಮಚಂದ್ರನಾದರೂ ರಾಮೇಶ್ವರದಲ್ಲಿ ಶ್ರೀರಾಮನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತೇಳಿದರೆ, ಒಂದು ಬ್ರಹ್ಮಹತ್ಯಾ ದೋಷವು ತಲೆತಲಾಂತರವಾಗಿ ಅಥವಾ ನಮ್ಮ ಎಲ್ಲ ಕುಟುಂಬಕ್ಕೆ ಅದು ಒಂದು ಶಾಪವಾಗಿ ಬರ್ತದೆ. ಯಾಕಂತೇಳಿದರೆ, ಶ್ರೀಮನ್ನಾರಾಯಣನ ಅವತಾರವಾದಂಥ ರಾಮಚಂದ್ರನು ಏನೋ ಅವರ ದ್ವಾರಪಾಲಕರಿಗೆ ಜಯವಿಜಯರಾಗಿ ಬಂದು ಅವರು ಏನೋ ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ರಾವಣ ಕುಂಭಕರ್ಣರಾಗಿ ಜನ್ಮವನ್ನು ಪಡೆಯುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ರಾಕ್ಷಸನಾದಂತಹ ಅಂತೇಳಿದರೆ ರಾಕ್ಷಸರ ಪಕ್ಷವನ್ನು ಸೇರಿದಂಥ ಆ ರಾವಣನು ಆ ವಿಶ್ರವಸುವಿನ ಮಗನಾದ ಬ್ರಾಹ್ಮಣನೇ ಆಗಿದ್ದು. ಅವನು ಏನೋ ಒಂದು ಕೆಟ್ಟ ಕೆಲಸ, ಸೀತಾಪಹರಣವನ್ನು ಮಾಡಿದ ಕಾರಣ ಅವನನ್ನು ಶ್ರೀರಾಮಚಂದ್ರನು ಕೊಲ್ಲಬೇಕಾಯಿತು. ಇಂತಹ ಕೊಂದಂತಹ ಪಾಪ ನಿವೃತ್ತಿಗೋಸ್ಕರ ಅಂತೇಳಿದರೆ, ಆ ಬ್ರಹ್ಮಹತ್ಯೆಯ ದೋಷವನ್ನು ನಿವೃತ್ತಿಗೋಸ್ಕರ ಶ್ರೀರಾಮಚಂದ್ರನು ರಾಮೇಶ್ವರದಲ್ಲಿ ಶ್ರೀರಾಮನಾಥೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅಂತ ಹೇಳುವಾಗ, ಒಂದು ಪಾಳು ಬಿದ್ದ ಸ್ಥಿತಿಯಲ್ಲಿರುವಂತಹ ಒಂದು ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರೆ ಅದರಲ್ಲಿ ಎಷ್ಟು ಪುಣ್ಯ ಸಿಗಬಹುದು, ಎಷ್ಟು ಅದರಿಂದ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಬೋದು, ಶಿವನ ಅನುಗ್ರಹ ಎಲ್ಲರಿಗೆ ಸಿಗಬಹುದು ಅಂತೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ಶಿವನನ್ನು ಪ್ರತಿಷ್ಠಾಪನೆ ಮಾಡುವ ವಿಚಾರದಲ್ಲಿ ಜನರ ಅಭಿಪ್ರಾಯವನ್ನು ಪಡೆಯುವುದಕ್ಕೋಸ್ಕರ ಇಲ್ಲಿ ಅದಕ್ಕೆ ಬೇಕಾದಂಥ ಕಾರ್ಯಕರ್ತರು ವೆಂಕಟರಮಣ ಪೈ ಹಾಗೆ ನಮ್ಮ ಹರೀಶ್ ಇವರು ಎಲ್ಲ ಮತ್ತು ತುಂಬ ಜನರಿದ್ದಾರೆ. ಎಲ್ಲರ ಪರಿಚಯ ಇಲ್ಲ, ಆದರೆ ತುಂಬ ಜನರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಕೂಡ ಪ್ರಾರ್ಥನೆಯಲ್ಲಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಇಲ್ಲಿ ಆ ಶಿವನ ದೇವಸ್ಥಾನ ನಿರ್ಮಾಣ ಆಗಲಿ ಅಂತೇಳಿದರೆ, ಈ ಜಾಗದಲ್ಲಿ ಅಂತೇಳಿಲ್ಲ, ಇದಕ್ಕೆ ಒಳ್ಳೆಯ ಸ್ಥಳ ಅದಕ್ಕೆ ಸಿಗಲಿ, ಹಾಗೆ ಅದಕ್ಕೆ ಎಲ್ಲರೂ ಕೂಡಿ ಬರಲಿ, ಜನರೂ ಬರಲಿ, ಹಾಗೆ ಆ ಶಿವನ ಅನುಗ್ರಹ ಇಡೀ ನಮ್ಮ ಮಾಣಿಯ ಗ್ರಾಮದ ಎಲ್ಲ ಜನರ ಮೇಲೆ ಇರಲಿ, ಅವರಿಗೆಲ್ಲರಿಗೆ ಒಳ್ಳೆಯದಾಗಲಿ ಅಂಥೇಳಿ ಆ ಶಿವನನ್ನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.